ರಾಷ್ಟ್ರಗಳಲ್ಲಿ ನಡೀತಾ ಇರೋ ಯುದ್ಧ ಕರುನಾಡು ಜನರ ಬದುಕಲ್ಲಿ ಕೊಳ್ಳಿ ಇಡೋಕೆ ಶುರು ಮಾಡಿದೆ. ಒಂದ್ ಕಡೆ ಗ್ಯಾಸ್ ಸಿಗ್ತಿಲ್ಲ, ಮತ್ತೊಂದ್ ಕಡೆ ರೈತರು ಬೆಳೆದಂತಹ ಬೆಳೆಗೆ ಬೆಲೆ ಸಿಗ್ತಿಲ್ಲ. ಹೀಗಾಗಿ ಜನ ಕಣ್ಣೀರಿಡೋಕೆ ಶುರು ಮಾಡಿದ್ದಾರೆ. ಯುದ್ಧ 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 ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಯುದ್ಧ ಶುರುವಾಗಿ ಇವತ್ತಿಗೆ 37 ದಿನ. ಆದ್ರೂ ಕೂಡ ಯುದ್ಧದ ಕಿಚ್ಚು ಆರ್ತಿಲ್ಲ. ಎರಡು ರಾಷ್ಟ್ರಗಳ ಮಧ್ಯೆ ಹೊತ್ತಿದ ಬೆಂಕಿ ಒಂದೇ ಒಂದು ದಿನವೂ ನಿಲ್ತಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡ್ತಿದ್ರೆ ಇರಾನ್ ಕೂಡ ವಿನಾಶಕಾರಿ ಹೆಜ್ಜೆ ಇಡ್ತಿದೆ. ಕೆಣಕಿ ಬಂದವರ ಬುಡಮೇಲು ಮಾಡ್ತೀವಿ ಅಂತ ಶಪಥ ಮಾಡಿ ನಿಂತಿದ್ದಾರೆ. ಇತ್ತ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹೊಡೆದುರುಳಿಸಿರೋ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ನ ಅಕ್ಷರಶಃ ಸರ್ವನಾಶ ಮಾಡ್ತೀವಿ ಅಂತ ಅಬ್ಬರಿಸುತ್ತಿದ್ದಾರೆ. ಹೀಗಾಗಿ ಮೂರು ರಾಷ್ಟ್ರಗಳ ನಡುವಿನ ಯುದ್ಧ ದಿನೇ ದಿನೇ ಧಗಧಗಿಸುತ್ತಿದ್ದು, ಇದರ ಎಫೆಕ್ಟ್ ಇಡೀ ವಿಶ್ವದ ಮೇಲೆ ತಟ್ಟೋದಿಕ್ಕೆ ಶುರುವಾಗಿದೆ. ಬರೀ ತೈಲ ಗ್ಯಾಸ್ದಷ್ಟೇ ಸಮಸ್ಯೆ ಅಲ್ಲ, ರೈತರು ಬೆಳೆದ ತರಕಾರಿಗೂ ಕುತ್ತು ಬಂದು ನಿಂತಿದೆ. ಇರಾನ್ ಹಾಗೂ ಇಸ್ರೇಲ್ ಮಣ್ಣಲ್ಲಿ ಅಕ್ಷರಶಃ ಬೆಂಕಿ ಮಳೆಯಾಗ್ತಿದೆ. ಒಬ್ಬರ ಮೇಲೊಬ್ಬರು ಬಾಂಬ್ ಕ್ಷಿಪಣಿಗಳ ಸುರಿಮಳೆಗೈತಿದ್ದಾರೆ. ಮೊನ್ನೆ ತಾನೇ ಅಮೆರಿಕದ F-15 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿತ್ತು. ಇರಾನ್ನ ಸೇನಾ ಸಾಮರ್ಥ್ಯಕ್ಕೆ ಅಮೆರಿಕದ ಶಕ್ತಿಶಾಲಿ ಫೈಟರ್ ಜೆಟ್ ಧ್ವಂಸವಾಗಿ ಹೋಗಿತ್ತು. ಈ ವೇಳೆ ಫೈಟರ್ ಜೆಟ್ನಲ್ಲಿದ್ದ ಅಮೆರಿಕದ ಇಬ್ಬರು ಇನ್ನೇನು ಇರಾನ್ ಕಪಿಮುಷ್ಟಿಯಲ್ಲೇ ಸಿಲುಕ್ತಾರೆ ಅಂತ ಭಾವಿಸಿದ್ರು. ಆದರೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಅಮೆರಿಕ ಸೇನೆ ತಮ್ಮ ಇಬ್ಬರು ಪೈಲಟ್ಗಳನ್ನ ರಕ್ಷಣೆ ಮಾಡಿದೆ. ಈ ಬಗ್ಗೆ ಮಾಹಿತಿ ನೀಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇದೊಂದು ಅತ್ಯಂತ ಧೈರ್ಯಶಾಲಿ ಕಾರ್ಯಾಚರಣೆಯಾಗಿತ್ತು. ಪೈಲಟ್ಗಳ ರಕ್ಷಣೆ ವೇಳೆಯೂ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಅದರ ಮಧ್ಯೆಯೂ ನಮ್ಮ ಸೈನಿಕರು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದೆ. ಇರಾನ್ನ ಮೇಲೆ ಕೆಂಗಣ್ಣು ಬೀರಿರೋ ಇಸ್ರೇಲ್ ಸೇನೆ ಭೀಕರ ದಾಳಿ ನಡೆಸಿದೆ. ಮಹಶಹರ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಭೀಕರ ದಾಳಿ ನಡೆಸಿದ್ದು 5 ಸಾವನ್ನಪ್ಪಿದ್ದಾರೆ. 170ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದ್ದು, ಎಲ್ಲೆಲ್ಲೂ ರಕ್ತದ ಕೋಡಿ ಹರಿತಿದೆ. ಇರಾನ್ ವಿರುದ್ಧ ತೊಡೆತಟ್ಟಿ ನಿಂತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಹೆಡೆ ತುಳಿದ ಹಾವಿನಂತಾಗಿದ್ದಾರೆ. ಹೀಗಾಗಿ ಅಮೆರಿಕ ಮೇಲಿನ ದಾಳಿ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಇರಾನ್ ಟೆಹರಾನ್ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ ಮಾಡಿದೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ಇರಾನ್ನ ಹೊಡೆತಕ್ಕೆ ಅಮೆರಿಕ ಸೇನೆ ಕಂಗಾಲಾಗಿ ಹೋಗಿದೆ. F-35 ಫೈಟರ್ ಜೆಟ್ ಅನ್ನ ಇರಾನ್ನ ಸೇನೆ ಅಟ್ಟಾಡಿಸಿಕೊಂಡು ಹೊಡೆದುರುಳಿಸಿದೆ. ಇರಾನ್ನ ಕ್ಷಿಪಣಿಗಳನ್ನ ಹೊತ್ತು ನಿಂತಿದ್ದ ವಾಹನಗಳ ಮೇಲೆ ದಾಳಿ ನಡೆಸೋಕೆ ಅಂತ ಅಮೆರಿಕ ಫೈಟರ್ ಜೆಟ್ ಹೊಂಚು ಹಾಕಿ ಬಂದಿದ್ವು. ಈ ವೇಳೆ ಇರಾನ್ ಮಿಸೈಲ್ ಆಕಾಶಕ್ಕೆ ಚಿಮ್ತಾ ಇದ್ದಂತೆ ಅಮೆರಿಕ ಫೈಟರ್ ಜೆಟ್ ಆಗಸದಲ್ಲೇ ಧ್ವಂಸವಾಗಿದೆ. ಇರಾನ್ ಮೇಲೆ ಕೆಂಗಣ್ಣು ಬೀರಿರೋ ಅಮೆರಿಕ ನಿಜಕ್ಕೂ ಕಕ್ಕಾಬಿಕ್ಕಿಯಾಗಿ ಹೋಗಿದೆ. ಅಮೆರಿಕದ ಯುದ್ಧ ವಿಮಾನವನ್ನ ಇರಾನ್ ಕ್ಷಿಪಣಿಗಳು ಅಕ್ಷರಶಃ ಸರ್ವನಾಶ ಮಾಡ್ತಿವೆ. ಇರಾನ್ನ ಮಿಸೈಲ್ ದಾಳಿಗೆ ಅಮೆರಿಕದ F-15 ಯುದ್ಧ ವಿಮಾನವೇ ನೆಲಕಚ್ಚಿ ಹೋಗಿದೆ. ಯಾವಾಗ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ಶುರು ಮಾಡಿದುವೋ ಇರಾನ್ ಕೂಡ ನಿಗಿ ಕೆಂಡ ಕಾರೋದಕ್ಕೆ ಶುರು ಮಾಡಿದೆ. ಇಸ್ರೇಲ್ ಮೇಲೆ ತಡರಾತ್ರಿ ಭೀಕರ ದಾಳಿ ಮಾಡಿದ್ದು ಕ್ಷಿಪಣಿಗಳ ಹೊಡೆತಕ್ಕೆ ಟೆಲ್ ಅವೀವ್ನ ನಗರ ನಲುಗಿ ಹೋಗಿದೆ. ಇರಾನ್ ಸೇನೆಯ ಭೀಕರ ದಾಳಿಗೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸವಾಗಿದೆ. ಇರಾನ್ ಹೊಡೆತಕ್ಕೆ ಕುವೈತ್ ಕೂಡ ಕಂಗಾಲಾಗಿ ಹೋಗಿದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಪದೇ ಪದೇ ದಾಳಿ ಮಾಡುತ್ತಿದ್ದು, ಕುವೈತ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ನುಗ್ಗಿಸಿದ್ದಾರೆ. ಅಷ್ಟೇ ಅಲ್ಲ, ಪೆಟ್ರೋಲಿಯಂ ಕಚೇರಿ ಹಾಗೂ ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೂ ಇರಾನ್ ಅಟ್ಟಹಾಸ ಮೆರೆದಿದೆ. ಸರ್ವನಾಶದ ಹೆಜ್ಜೆ ಇಟ್ಟಿರೋ ಇರಾನ್ ಬಹರೇನ್ ಮೇಲೂ ದಾಳಿ ಮಾಡಿದೆ. ಬಾಬ್ಕೋ ತೈಲ ಸಂಸ್ಕರಣಾ ಘಟಕವನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದು, ಇರಾನ್ ದಾಳಿಗೆ ತೈಲ ಘಟಕ ಹೊತ್ತಿ ಉರಿದಿದೆ. ಭೀಕರ ದಾಳಿಯ ಪರಿಣಾಮ ಸಂಸ್ಕರಣಾಗಾರದ ಹಲವು ಕಡೆ ಭಾರೀ ಪ್ರಮಾಣದ ಸ್ಫೋಟ ಸಂಭವಿಸಿದೆ. ಮೂರು ರಾಷ್ಟ್ರಗಳ ನಡುವಿನ ಭೀಕರ ಯುದ್ಧದ ಮಧ್ಯೆಯೂ ಒಂದರ ಮೇಲೊಂದರಂತೆ ಹಡಗುಗಳು ಭಾರತದ ಕಡೆ ಬರ್ತಿವೆ. ಇರಾನ್ನ ಹರ್ಮುಜ್ ಜಲಸಂಧಿ ದಾಟಿ ಗ್ರೀನ್ ಆಶಾ ಹಡಗು ಭಾರತದತ್ತ ಬರ್ತಿದೆ. ಈಗಾಗಲೇ 8 ಹಡಗುಗಳು ಭಾರತಕ್ಕೆ ಲಗ್ಗೆ ಇಟ್ಟಿದ್ದು, ಈಗ 9ನೇ ಗ್ರೀನ್ ಆಶಾ ಹಡಗು LPG ಗ್ಯಾಸ್ ಹೊತ್ತು ಭಾರತದತ್ತ ಬರ್ತಿದೆ. ಧಗಧಗಿಸ್ತಿದೆ ಕೊಲ್ಲಿ, ಬಡವರ ಬಾಳಿಗೆ ಕೊಳ್ಳಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕರುನಾಡನ್ನ ಬೆಂಬಿಡದಂತೆ ಕಾಡೋದಕ್ಕೆ ಶುರು ಮಾಡಿದೆ. ಬರೀ ಗ್ಯಾಸ್ ಸಮಸ್ಯೆ ಅಷ್ಟೇ ಅಲ್ಲ, 10 ಸಮಸ್ಯೆಗಳು ಆವರಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಯುದ್ಧದ ಎಫೆಕ್ಟ್ನಿಂದ ಬೆಳಗಾವಿಯ ನೇಕಾರಿಕೆ ಮೇಲೂ ಭಾರೀ ಪರಿಣಾಮ ಬೀರಿದೆ. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದ್ದು, ಪ್ರತಿ ಸೀರೆ ತಯಾರಿಕೆಯಲ್ಲೂ 100 ರಿಂದ 200 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ನಾವು ಸೀರೆ ದರ ಏರಿಸಿದ್ರೆ ವ್ಯಾಪಾರಿಗಳು ಹೆಚ್ಚಿನ ಹಣ ಕೊಡೋದಕ್ಕೆ ತಕರಾರು ಮಾಡ್ತಿದ್ದಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ.
ಇನ್ನು ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿದೆ. ಸೀರೆ ನೇಯ್ಗೆಯ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿರೋದ್ರಿಂದ ಸೀರೆ ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಬರೋಬ್ಬರಿ 22,000 ಮಗ್ಗಗಳಿದ್ದು ಇದನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರೋರು ಕಂಗಾಲಾಗಿದ್ದಾರೆ. ತೈಲ ಹಾಗೂ ಅನಿಲ ಸಮಸ್ಯೆಯಿಂದ ರೈತರ ಬೆಳೆಗೆ ದೊಡ್ಡ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ತಿವೆ. ಹೀಗಾಗಿ ತರಕಾರಿ ಬೆಲೆಯಲ್ಲೂ ಭಾರಿ ಇಳಿಕೆ ಕಂಡಿದೆ. ಮಾರ್ಕೆಟ್ಗಳಲ್ಲಿ ತರಕಾರಿ ದರ ಫುಲ್ ಇಳಿಕೆಯಾಗಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ತರಕಾರಿ ಕೇಳೋರೇ ಇಲ್ಲದಂತಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಯುದ್ಧದ ಎಫೆಕ್ಟ್ ಜೋರಾಗಿ ತಟ್ಟಿದೆ. ಮೇಲಿಂದ ಮೇಲೆ ತರಕಾರಿ ಬೆಲೆ ಇಳಿಕೆಯಾಗ್ತಿರೋದ್ರಿಂದ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿಯನ್ನ ರೈತರು ಕಸಕ್ಕೆ ಸುರಿದು ಹೋಗಿದ್ದಾರೆ. ದೊಡ್ಡಬಳ್ಳಾಪುರದಲ್ಲೂ ಕೂಡ ರೈತರ ಪರಿಸ್ಥಿತಿ ಹೇಳತೀರದಂತಾಗಿದೆ. ತರಕಾರಿ ಬೆಲೆ ಇಳಿಕೆಯಿಂದಾಗಿ ಮಾರಾಟಗಾರರಿಗೆ ಭಾರಿ ನಷ್ಟವಾಗ್ತಿದೆಯಂತೆ. ಬಹುತೇಕ ಹೋಟೆಲ್ಗಳು ಮುಚ್ಚಿರೋದ್ರಿಂದ ಮಾರುಕಟ್ಟೆಗಳೆಲ್ಲ ಬಿಕೋ ಅನ್ನುತ್ತಿದ್ದು ತರಕಾರಿ ಕೊಳ್ಳೋರೇ ಇಲ್ಲದಂತಾಗಿದೆ. ಹೀಗಾಗಿ ಮಾರಾಟಗಾರರ ಜೊತೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ತರಕಾರಿ ಬೆಳೆದ ರೈತರು ಕಣ್ಣೀರಿಡುತ್ತಿದ್ದಾರೆ. ಒಳ್ಳೆ ಫಸಲು ಬಂದಿದೆ, ಒಳ್ಳೆ ಬೆಲೆ ಸಿಗತ್ತೆ ಅಂದ್ಕೊಂಡವರಿಗೆ ಯುದ್ಧದ ಬರೆ ಬಿದ್ದಿದೆ. ಯುದ್ಧದ ಪರಿಣಾಮ ತರಕಾರಿಗಳು ಬೇರೆ ದೇಶಕ್ಕೆ ರಫ್ತಾಗ್ತಿಲ್ಲ. ಹೀಗಾಗಿ ಬೆಲೆ ನೆಲ ಕಚ್ಚಿದ್ದು ತರಕಾರಿ ಮಾರಾಟಕ್ಕೆ ತಂದ ರೈತರು ಪರದಾಡ್ತಿದ್ದಾರೆ. ಕೋಲಾರದಲ್ಲಿ ಟೊಮೆಟೊ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಎಪಿಎಂಸಿ ಮಾರುಕಟ್ಟೆಗೂ ಯುದ್ಧದ ಎಫೆಕ್ಟ್ ತಟ್ಟಿದ್ದು ಹೊರ ರಾಜ್ಯ ಹಾಗೂ ಬೆಂಗಳೂರಿಗೆ ಟೊಮೆಟೊ ರಫ್ತು ಮಾಡೋದನ್ನ ಬಂದ್ ಮಾಡಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಟೊಮೆಟೊಗೆ 300 ರಿಂದ 350 ರೂಪಾಯಿ ಬೆಲೆ ಇತ್ತು. ಆದ್ರೀಗ ಈ ಬೆಲೆ ಪಾತಾಳಕ್ಕೆ ಕುಸಿದಿದೆ. 15 ಕೆಜಿ ತೂಕದ ಬಾಕ್ಸ್ 200 ರೂಪಾಯಿಗೆ ಮಾರಾಟ ಮಾಡ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಒಂದು 50 ರೂಪಾಯಿ ಅಲ್ಲಿಗೆ ಒಂದು ಆಳು ಒಂದು 50 ರೂಪಾಯಿ ಬೀಳ್ತದೆ ಸರ್. ಒಂದು ಬಾಕ್ಸ್ ಅಲ್ಲಿಗೆ 100 ರೂಪಾಯಿ ಖರ್ಚೇ ಬರ್ತದೆ ನಮ್ಗೆ ಇಲ್ಲಿಗೆ ಬರೋಕ್ಕೆ. ಮತ್ತು ಕಮಿಷನು ಅವು ಎಲ್ಲ ಇರ್ತವೆ, ಏನು ಬರೋಲ್ಲ ಸರ್ ಜಾಸ್ತಿ. ಗ್ಯಾಸ್ ಎಫೆಕ್ಟೇ ಸರ್ ಜಾಸ್ತಿ. ಅದರಿಂದ ಹೋಟ್ಲ್ಗಳೆಲ್ಲ ಬಂದಾಗ್ಬಿಟ್ಟವೆ. ಏನು ಔಟ್ ಆಫ್ ಬೇರೆ ಹೋಗ್ತಾ ಇಲ್ಲ ಅಂತಾರೆ. ತುಂಬ ಕಷ್ಟ ಅದೇ. 170, 180 ಈ ಥರ ಹೋಗ್ತಾ ಇದೆ ಸರ್. ಕಡಿಮೆ 70, 80 ಈ ಥರ ಇದೆ. 50ರಿಂದ ಸ್ಟಾರ್ಟ್ ಆಗಿದೆ. ಯುದ್ಧ ಎಫೆಕ್ಟು, ಹೋಟ್ಲೆಲ್ಲ ಮುಚ್ಚಾಕಿದ್ದಾರೆ. ರೈತರಿಗೆ ತುಂಬ ಅನ್ಯಾಯ ಆಗ್ತದೆ ಸರ್. ತರಕಾರಿ ಎಲ್ಲನೂ ಕಡಿಮೆ ಇದೆ ಸರ್ ಬೆಲೆ. ಏನು ರೈತರಿಗೆ ಅಂದರೆ ತುಂಬ ಅನ್ಯಾಯ ಆಗ್ತದೆ ಸರ್. ಗ್ಯಾಸ್ ಎಫೆಕ್ಟೂ ಅದೇ ಸ್ವಲ್ಪ. ಅದು ಹೋಟ್ಲ್ಗಳು ಎಲ್ಲಿ ಇಲ್ಲ, ಹೋಟ್ಲ್ ಗ್ಯಾಸ್ ಡಿಮಾಂಡ್ ನಿಂಕ ಎಲ್ಲಿ ಇಲ್ಲ ಹೋಟ್ಲ್ಗಳು. ಅದ್ರ ನಿಂಕನೂ ಸ್ವಲ್ಪ ಡಿಮಾಂಡ್ ಅದೇ. ರೈತರಿಗೆ ಏನು ಕಾಸು ಆಗ್ತಾ ಇಲ್ಲ. ಈ ವಾರ 15 ದಿವಸ ಹೋದರೆ ಸ್ವಲ್ಪ ಕಾಸು ಆಗ್ಬೋದು. ಎಲ್ಲ ಕಡೆನೂ ಅದೇ ಅಣ್ಣ. ಬೆಂಗಳೂರಲ್ಲಿ ಆಟೋ ಚಾಲಕರ ಪರದಾಟಕ್ಕೆ ಸದ್ಯಕ್ಕೆ ಮುಕ್ತಿ ಸಿಗುವ ಹಾಗೆ ಕಾಣ್ತಿಲ್ಲ. ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದು ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ. ನಗರದ ಬಹುತೇಕ ಆಟೋ ಬಂಕ್ಗಳು ಕ್ಲೋಸ್ ಆಗಿದ್ದು ಕೆಲವು ಬಂಕ್ಗಳು ಓಪನ್ ಆಗಿದೆ. ಹೀಗಾಗಿ ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ ಮುಗಿ ಬೀಳ್ತಿದ್ದಾರೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಸಂಕಷ್ಟ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಬೆಂಗಳೂರಿನ ವಿವಿಪುರಂ ಸರ್ಕಲ್ನಿಂದ ಕಲಾಸಿಪಾಳ್ಯದವರೆಗೂ ಆಟೋ ಚಾಲಕರು ಕ್ಯೂ ಹಚ್ಚಿ ನಿಂತಿದ್ದಾರೆ. ಬಂಕ್ ಓಪನ್ ಆಗೋದಕ್ಕೂ ಮೊದಲೇ ಬಂದ್ ಕಾಯ್ತಿದ್ದಾರೆ. ಒಟ್ಟಿನಲ್ಲಿ ಅತ್ತ ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಿದೆ. ಇತ್ತ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.